ರಸಮ್ಗೆ ಬೇಕಾಗಿರುವ ಸಾಮಗ್ರಿಗಳು: ಬೆಳ್ಳುಳ್ಳಿ, ಒಂದು 8 ಹಸಿಮೆಣಸಿಕಾಯಿ, ಸ್ವಲ್ಪ ಖಾರವಾಗಿ ಮಾಡ್ಕೊತಾ ಇದ್ದೀನಿ ನಾನು, ಒಂದು ಹಿಡಿ ಕೊತ್ತಂಬರಿ ಸೊಪ್ಪು, 1 ಚಮಚದಷ್ಟು ಜೀರಿಗೆ, ಅರ್ಧ ಚಮಚದಷ್ಟು ಮೆಣಸು, 3 ನಾಟಿ ಟೊಮೊಟೊ, ಹುಣಸೆ ಹಣ್ಣು ಸ್ವಲ್ಪ ನೀರು ಹಾಕಿ ಸಾಕು. ಇದನ್ನ ರುಬ್ಕೋಬೇಕು. ನೋಡಿ, ಈ ಥರ ರುಬ್ಕೊಂಡ್ರೆ ಸಾಕು. ಅತಿ ನುಣ್ಣಗೆ ಬೇಡ ಮತ್ತು ಅತಿ ತರಿಯಾಗೂ ಬೇಡ, ಈ ಥರ ರುಬ್ಕೊಳ್ಳಿ. ಸಾಸಿವೆ, ನಂತರ ನಾವೇನು ರುಬ್ಕೊಂಡಿರ್ತಿದ್ದೀವಿ ಅದು ಹಾಕಬೇಕು. ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ ರಸಮ್ ಮಾಡೋದು, ನೀವು ಒಂದ್ಸಲ ಟ್ರೈ ಮಾಡಿ. ಕುದೀತಾ ಇದೆ. ನಂತರ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನಾನಿಲ್ಲಿ 6-7 ಜನಕ್ಕೆ ಆಗೋಷ್ಟು ರಸಮ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಯಲು ಬಿಡಿ. ನಿಜವಾಗ್ಲೂ ರಸಮ್ ಮಾಡಬೇಕು ಅಂದರೆ 10ರಿಂದ 15 ನಿಮಿಷ ಬೇಕೇ ಬೇಕು, ತುಂಬ ಬೇಗ ಅಂತೂ ಆಗಲ್ಲ. ರಸಮ್ ಆಯ್ತಾ ಬಂತು. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರಸಮ್ ಕಂಪ್ಲೀಟ್ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ರಸಮ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟೊಂದು ಸಿಂಪಲ್ಲಾಗಿ ನೀವು ರಸಮ್ ಮಾಡಬೇಕಾ? ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಖಾರವಾಗಿ ಹೇಗೆ ರಸಮ್ ಮಾಡಬೇಕು ಅಂತ ನೋಡಿ.